ಸ್ನೇಹಿತರೆ ನಮಸ್ಕಾರ. ಮಹೇಶ್ ತಿಮ್ರೋಡಿ ಅವರು ನಿನ್ನೆ ಅರೆಸ್ಟ್ ಆಗಿದ್ದಾರೆ. ಅಂದ್ರೆ ಅವ್ರಿಗೆ ಸೋಮವಾರದ ಮೇಲೆ ಬೇಲ್ ಸಿಗ್ಬೋದು, ಅವ್ರು ಹೊರಗಡೆ ಬರ್ಬೋದು. ನೋಡಿ ಸ್ನೇಹಿತರೆ, ಇವರೆಲ್ಲ ಸೌಜನ್ಯ ಹೋರಾಟಗಾರರು, ಅಂದ್ರೆ ಸೌಜನ್ಯ ಪರ ಹೋರಾಟಗಾರರು. ಇವರ ಮೂಲ ಉದ್ದೇಶ ಏನಪ್ಪ ಅಂದರೆ ನೋಡಿ, ಸೌಜನ್ಯಂಗೆ ಈ ಥರ ಅನ್ಯಾಯ ಆಗಿದೆ, ಯಾರು ಈ ಥರ ಮಾಡಿದ್ದಾರೆ ಅವರು ರಾಜಾರೋಷವಾಗಿ ಹೋರಾಡ್ಕೊಂಡಿದ್ದಾರೆ ಅಂತ ಈ ಸಮೀರೇ ಆಗಲಿ, ಈ ಮಹೇಶ್ ಅವರೇ ಆಗಲಿ, ಗಿರೀಶ್ ಮಟ್ಟಣ್ಣನವರೇ ಆಗಲಿ, ಯಾರೇ ಆದರೂ ಸರಿ ಇವರು ಹೋರಾಟ ಮಾಡ್ತಾ ಇರೋದು ವಿಷಯ ಏನಪ್ಪ ಅಂದರೆ ನೋಡಿ, ಸೌಜನ್ಯ ಪರ ಇವರು ಹೋರಾಟ ಮಾಡ್ತಿರೋದು. ಕರೆಕ್ಟ್ ಅಲ್ವಾ ಸ್ನೇಹಿತರೆ? ನೋಡಿ, ಯಾವಾಗ ಈ ಭೀಮ ಎಂಟ್ರಿ ಆಗ್ತಾನೆ ನೋಡಿ, ಅಲ್ಲಿಂದ ಒಂದೊಂದೇ ಇಲ್ದಿರೋ ಪಲ್ದಿರೋ ಟೆನ್ಷನ್ ಶುರುವಾಗುತ್ತೆ. ಏನಾಗುತ್ತೆ ಅಂದರೆ ಇಡೀ ದೇಶದಾದ್ಯಂತ ಧರ್ಮಸ್ಥಳ ಕ್ಷೇತ್ರನೂ ಫೇಮಸ್ ಆಗಿಬಿಟ್ಟಿರುತ್ತೆ. ಫೇಮಸ್ ಆಗಿರೋ ಕ್ಷೇತ್ರನ ಇವರೆಲ್ಲರೂ ಧರ್ಮಸ್ಥಳದಲ್ಲಿ ತಲೆಬುಡೆ ಇದೆ, ಈ ಮಾನವನ ದೇಹದ ಮೂಳೆಗಳಿವೆ. ಈ ಭೀಮ ಹೇಳ್ದ, ನಾನು ಊತಿದ್ದೀನಿ 100ಕ್ಕೂ ಹೆಚ್ಚು ಮಹಿಳೆಯರ ಶವ ಊತೀನಿ, ಗಂಡಸರು ಊತೀನಿ, ಮಕ್ಳದ್ದು ಊತಿದ್ದೀನಿ, ಇವೆಲ್ಲ ಅವನು ಹೇಳ್ದ ನೋಡಿ. ಆದರೆ SIT ತನಿಖೆ ನಡೀತಾ ಇದೆ. ಇದ್ರ ಮಧ್ಯೆ ಈ ಮಹೇಶ್ ತಿಮ್ಮಾರೆಡ್ಡಿ ಏನಿದ್ದಾರೆ, ಇವರು BL ಸಂತೋಷ್ ವಿರುದ್ಧವಾಗಿ ಮಾತಾಡಿ, ಅಂದರೆ ಏನು ಬೇಕೋ ಅವೆಲ್ಲ ಮಾತಾಡ್ಬಿಟ್ಟು ಇವಾಗ ಜೈಲಿಗೆ ಹೋಗಿದ್ದಾರೆ. ಅವರು ಸೋಮವಾರದ ಮೇಲೆ ಬೇಲ್ ಆಗ್ಬೋದು, ಹೊರಗಡೆ ಬರ್ಬೋದು. ಈಗ ಸಮೀರ್ ಕೂಡ ಬೇಲ್ ಆಗಿದೆ. ಅವರು ಕೂಡ ಇವತ್ತು ಅಥವಾ ನಾಳೆ ಈ SIT ಏನು ತನಿಖೆ ಕರೆಯುತ್ತೋ, ಪೊಲೀಸರು ಕರೆಯುತ್ತಾರೋ ಆ ತನಿಖೆಗೆ ಹೋಗ್ತಾರೆ. ಇಲ್ಲಿ ವಿಷಯ ಏನಪ್ಪ ಅಂದರೆ ನೋಡಿ, ಧರ್ಮಸ್ಥಳ ಕ್ಷೇತ್ರ ನೋಡಿ, ಆ ಒಂದು ಸಣ್ಣ ಗ್ರಾಮ ಇವತ್ತು ಧರ್ಮಸ್ಥಳ ಕ್ಷೇತ್ರವಾಗಿ ಇಡೀ ಪ್ರಪಂಚದಾದ್ಯಂತ ಫೇಮಸ್ಸು. ನೋಡಿ, ಯಾರೇ ಆದರೂ ಧರ್ಮಸ್ಥಳ ಕ್ಷೇತ್ರಕ್ಕೆ ಹೋದರೆ ಊಟ ಮಾಡ್ದಂಗೆ ಯಾರು ಹೊರಗಡೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೋ ಕೆಲವರು ಬರ್ಬೋದೇನೋ, ನನ್ನ ಪ್ರಕಾರ 99% ಊಟ ಮಾಡ್ದಂಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ, ಅದು ದೇವರ ಪ್ರಸಾದ ಅಲ್ವಾ? ನೋಡಿ ಸ್ನೇಹಿತರೆ, ಮಂಜುನಾಥ ಸ್ವಾಮಿಯ ಭಕ್ತರು ಅಪಾರ ಪ್ರಮಾಣದಲ್ಲಿದ್ದಾರೆ. ಯಾಕಂದರೆ ನೋಡಿ, ಕೇಳಿದ್ದನ್ನು ವರ ಕೊಡುವ ಏಕೈಕ ದೇವ ಮಂಜುನಾಥ ಸ್ವಾಮಿ. ಈ ಕಡೆ ಈ ಸುಜಾತ ಭಟ್ಟು, ಈ ಅನನ್ಯ ಭಟ್ಟು ನೋಡಿ, ಇವ್ರದೇ ಒಂಥರ ನಡೀತಾ ಇದೆ. ಇದು ನಿಜಾನ ಸುಳ್ಳ, ಅದು ಮ್ಯಾಜಿಕ್ ಅಜ್ಜಿ, ಅದೇನೋ ಎಲ್ಲ ಥರ ಹೇಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ನೋಡಿ, ಇವ್ರು ಹೇಳಿರೋ ಪ್ರಕಾರ ನೋಡ್ತಾ ಹೋದರೆ, ಇವ್ರು ಕೊಟ್ಟಿರೋ ಫೋಟೋನ ನೋಡ್ತಾ ಹೋದರೆ ಯಾರಿಗೆ ಆಗಲಿ ಅನುಮಾನ ಬಂದೇ ಬರುತ್ತೆ. ನಾವು ಕೂಡ ಹೇಳಿದ್ವಿ ನೋಡಿ, ಈ ತಾಯಿಗೇನಾರ ನಿಜವಾಗ್ಲೂ ಅವ್ರ ಮಗಳು ಕಾಣೆ ಆಗಿದ್ರೆ ಅಥವಾ ಏನಾರ ಆಗಿದ್ರೆ ಅವ್ರಿಗೆ ನ್ಯಾಯ ಸಿಗಬೇಕಂತ ಯಾರೇ ಆದರೂ ಮನುಷ್ಯತ್ವ ಇರೋರು ಹೇಳ್ತಾರೆ. ನೋಡಿ, ಈ ಧರ್ಮಸ್ಥಳ ಪ್ರಕರಣಕ್ಕೆ ಯಾವಾಗ BJP ಎಂಟ್ರಿ ಆಯಿತೋ ನೋಡಿ, ಅಲ್ಲಿಂದ ಶುರುವಾಗುತ್ತೆ ಒಂದೊಂದೇ ವಿಕೆಟ್ ಬೀಳಕ್ಕೆ ಅಂದರೆ ಅರ್ಥ ಏನಪ್ಪ ಅಂದರೆ ನೋಡಿ, ಈಗ ಮಹೇಶ್ ತಿಮ್ರೋಡಿ ಆದರೂ ಸರಿ, ಸಮೀರ್ ಆದರೂ ಸರಿ, ಗಿರೀಶ್ ಮಟ್ಟಣ್ಣನವರಾದರೂ ಸರಿ, ಇವರೆಲ್ಲರೂ ಬೇಲ್ ತಗೊಂಡು ಓಡಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾಕಪ್ಪ BJP ಎಂಟ್ರಿ ಕೊಡ್ತು ಅಂದರೆ ನೋಡಿ, ಈ BJP ಅವ್ರಿಗೆ ಏನು ಅನಿಸಿದೆ ಅಂದರೆ ನೋಡಿ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಬಗ್ಗೆ ಇವರು ಇಲ್ದಿರ ಪಲ್ದಿರೋದು ಹೇಳಿಕೆ ನೀಡ್ತಾ ಇದ್ದಾರೆ ಅಂತ ಅವ್ರಿಗನ್ಸಿ, ನಾವು ನಮ್ಮ ಕ್ಷೇತ್ರನ ಉಳಿಸ್ಕೋಬೇಕು ಅಂತ ಅವರು ಹೋರಾಟ ಮಾಡಕ್ಕೆ ಶುರು ಮಾಡಿದ್ದಾರೆ. ಇನ್ಮೇಲಿಂದ ಡೈಲಿ BJP ರ್ಯಾಲಿ ಮಾಡುತ್ತೆ ಧರ್ಮಸ್ಥಳ ವಿಷಯದಲ್ಲಿ. ಸಮೀರೇ ಆಗಲಿ, ಗಿರೀಶ್ ಮಟ್ಟಣ್ಣನವರೇ ಆಗಲಿ ಅಥವಾ ಮಹೇಶ್ ತಿಮ್ಮಾರೆಡ್ಡಿ ಅವರೇ ಆಗಲಿ, ನಿಮ್ಮ ಹತ್ರ ಏನಾರ ಸಾಕ್ಷಿ ಇದ್ದರೆ ದಯವಿಟ್ಟು ಆ SIT ಅವ್ರಿಗೆ ಕೊಟ್ಬಿಡಿ, ಕೇಸ್ ಇಲ್ಲಿಗೆ ಮುಗ್ದೋಗ್ಬಿಡುತ್ತೆ.